ಕೈಗಾರಿಕೆ ಮಾಡಬೇಕಂತದ್ದ ವಸ್ತು ಹಾಂ ಈ ಎಲೆಕ್ಟ್ರಿಕ್ ವೀಲಲ್ಲಿ ಭಾಳ ಸ್ಮಾಲ್ ಐಟಮ್ಸ್ ಮಾಡ್ಬೋದು. ಹಾಂ ಮತ್ತು ಮೇಲಾಗಿ ಅದು ತರಬೇತಿ ಮಾಡೋರಿಗೆ ಮಾತ್ರ ಈ ಎಲೆಕ್ಟ್ರಿಕ್ ಸಣ್ಣ ಮಕ್ಕಳಿಗೆ ಆಗಲಿ ಇವರಿಗೆಲ್ಲ ಸಣ್ಣ ಮಕ್ಕಳಿಗೆ ಅಥವಾ ಲೇಡೀಸ್ ಆಗಲಿ ಸಣ್ಣ ಹುಡುಗರು ಅಪ್ ಟು 8th ಕ್ಲಾಸಸ್ಸಿಂದ 10th ಕ್ಲಾಸಸ್ ಹುಡುಗರಿಗೆ ಮಾತ್ರ ಎಲೆಕ್ಟ್ರಿಕ್ ವೀಲಲ್ಲಿ ಉಪಯೋಗಿಸ್ಬೋದು. ಈ ನಮ್ಮಂಥ ಸ್ಕಿಲ್ಡ್ ಎಕ್ಸ್ಪೀರಿಯನ್ಸ್ ಮ್ಯಾನ್ ದೊಡ್ಡ ಮಾಡಬೇಕಾದ್ರೆ ಈ ಟ್ರೆಡಿಷ್ನಲ್ ಅಂದರೆ ಈ ಟ್ರೆಡಿಷ್ನಲ್ ಏನು ಬಿ ಟೈಪ್ ಬಾಲ್ ಬೇರಿಂಗ್ ವೀಲ್ ಇದೆ, ಇದರಲ್ಲಿ ಬೇಕಾದಂಥ ದೊಡ್ಡ ವಸ್ತುಗಳು ಮಾಡ್ಬೋದು ಮತ್ತು ಅನೇಕ ಚಿಕ್ಕ ವಸ್ತುಗಳು ಮಾಡ್ಬೋದು. ಇಂಥ ವಸ್ತುಗಳನ್ನು ಮಾಡೋಕ್ಕೆ ಇದನ್ನು ಉಪಯೋಗಿಸ್ಬೇಕು. ಮತ್ತು ಹಿಂದಿನ ಕಾಲದಿಂದ ಇದು ಮಧ್ಯವರ್ಗದಲ್ಲಿದೆ. ಹಿಂದಿನ ಕಾಲದ್ದೇ ಬೇರೆ ಇತ್ತು. ಈಗ ಮಾಧ್ಯಮದಲ್ಲಿರ್ತಕ್ಕಂಥ ಈ ವೀಲನ್ನು ಈಗ ಮಾಡಿ ತೋರಿಸೋದೆ. ಈಗ ಹಿಂದಿನ ನಿಮ್ಮ ತಂದೆ ತಾಯಿ ಕಾಲದಲ್ಲಿತ್ತು, ಈಗ ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ಅನುಭವ ಬರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿ ತೋರಿಸ್ತೀವಿ ಹೊರತು ಬೇರೆ ರೀತಿ ಅಲ್ಲ. ಕರೆಂಟಲ್ಲಿ ಆಗಲ್ಲ ಅಂತ. ಕರೆಂಟಲ್ಲಿ ಆಗುತ್ತೆ. ಓನ್ಲಿ ಫಾರ್ ಚಿಲ್ಡ್ರನ್ಸ್ ಇಸ್ ಲರ್ನಿಂಗ್ ಪರ್ಪಸ್ ದಟ್ ಶಿಲಾ ವೀಲ್. ಹಾಗಾಗಿ ಈ ವಿಚಾರದಲ್ಲಿ ನಮಗೆ ಜೀವನ ನಡಿಬೇಕು, ಜನರಿಗೆ ಉಪಯೋಗ ಆಗಬೇಕು, ಆ ರೀತಿ ಮಾಡಬೇಕ ಹೊರತು ಅದರಲ್ಲಿ ಸುಧಾರಿಸಿದ ಕೈಗಾರಿಕೆ ಈಗ ನಶಿದು ಹೋಗ್ತಾ ಇರ್ತ ಕೈಗಾರಿಕೆಯನ್ನು ಉಳಿಸ್ಬೇಕು. ಉಳಿಸಿ 10 ಜನ ಇದರಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ ಈಗಲೂ ನಮ್ಮ ಮನೇಲಿ ಮಡಿಕೆನೇ ಮಾಡ್ತೀವಿ. ಆ ಫುಡ್ಡು ನಮ್ಮ ಶಕ್ತಿ ನಿಮ್ಮಲ್ಲಿಲ್ಲ. ಈಗ ನನಗೆ 62 ವಯಸ್ಸು, ಆದರೆ ಈಗ ನಮ್ಮ ಶಕ್ತಿ ನಿಮ್ಮಲ್ಲಿಲ್ಲ. ನಿಮ್ಮನ್ನು ನೋಡ್ರೆ ಅರ್ಥ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಶ್ರಮದಿಂದ ದುಡಿತೀವೋ ಅದರಿಂದ ನಮ್ಮ ಶರೀರವೂ ಆರೋಗ್ಯ ಇರುತ್ತೆ ಮತ್ತು ವೃತ್ತಿ ಜೀವನಕ್ಕೂ ಉಪಯೋಗ ಆಗುತ್ತೆ. ಅಂದರೆ ಇದರಲ್ಲಿ ಹೊಟ್ಟೆ ತುಂಬೋಕೆ ಮಾತ್ರ ಸಂಪಾದನೆ ಆಸ್ತಿ ಗಳಿಸ್ತೀನಿ ಅಂದರೆ ಆಗೋದಿಲ್ಲ. ಇದರಲ್ಲಿ ಈ ಕಲೆ ಸಾಂಪ್ರದಾಯದಿಂದ ಬಂದಿರತಕ್ಕಂಥ ಕಲೆ ಇದು. ಈ ಕಲೆಯಲ್ಲಿ ಮುಂದೆ ಹೋಗ್ತಾನೆ, ಆದರೆ ಅವನಿಗೆ ಎಣ್ಣಿಗೂ ಬತ್ತಿಗೂ ನೇರ ಇದ್ದಂಗಿರುತ್ತೆ. ಊಟಕ್ಕೂ ತಿಂಡಿಗೂ ಅಷ್ಟೇ. ಒಂದು ಮನೆ ಮಾಡೋಕ್ಕಾಗೋದಿಲ್ಲ, ಮತ್ತೊಂದು ವಿದ್ಯಾಭ್ಯಾಸ ಆಗೋದಿಲ್ಲ, ಮಕ್ಕಳಿಗೆ ಪೋಲಿನ ಪೋಷಣೆ ಆಗೋದಿಲ್ಲ. ಹೀಗಾಗಿ ಜನರು ಏನು ಮಾಡಿದ್ದಾರೆ, ಇದನ್ನು ಕೈ ಬಿಟ್ಟು ಬೇರೆಯವರು ಮಾಡ್ತಾರೆ, ಬೇರೆಯವರು ಇದನ್ನು ಮಾಡ್ತಾ ಇದ್ದಾರೆ. ಹೌದು ಅಲ್ವಾ?